ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ 88ನೇ ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್ ನಾಯಕ್. ಇವತ್ತಿನ ದಿನ ನಾವು ಫ್ರೇಸಲ್ ವರ್ಬ್ಸ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಏನಪ್ಪ ಫ್ರೇಸಲ್ ವರ್ಬ್ಸ್ ಅಂದರೆ, ಇಂಗ್ಲೀಷ್ ಭಾಷೆಯಲ್ಲಿ ಕೆಲವು ಕ್ರಿಯಾಪದಗಳು ಅಂದರೆ ವರ್ಬ್ಸ್ ಒಂದು ಪ್ರಿಪೋಸಿಷನ್ ಅಥವಾ ಇನ್ನೊಂದು ಅಡ್ವರ್ಬ್ ಜೊತೆ ಸೇರಿ ಒಂದು ಹೊಸ ಅರ್ಥ ನೀಡುತ್ತೆ. ಅದನ್ನು ಫ್ರೇಸಲ್ ವರ್ಬ್ಸ್ ಅಂತ ಕರೀತಾರೆ. ಇನ್ನೂ ವಿವರವಾಗಿ ಹೇಳಬೇಕಂದ್ರೆ, ಒಂದು ವರ್ಬ್ಗೆ ಪ್ರಿಪೋಸಿಷನ್ ಅಥವಾ ಅಡ್ವರ್ಬನ್ನು ಸೇರಿಸಿದಾಗ ಅದರ ಮೂಲ ಅರ್ಥವನ್ನು ಬದಲಿಸಿ ಹೊಸ ಅರ್ಥವನ್ನು ನೀಡಿದಾಗ ಅದನ್ನು ಫ್ರೇಸಲ್ ವರ್ಬ್ಸ್ ಅಂತ ಕರೀತಾರೆ. ನೋಡಿ, ಈಗ ಗಿವ್ ಅಂದರೆ ಕೊಡು ಅನ್ನೋ ಅರ್ಥ ಬರುತ್ತೆ. ಐ ಗಿವ್ ಯು ಎ ಪೆನ್, ನಾನು ನಿಮಗೆ ಒಂದು ಪೆನ್ ಕೊಡುತ್ತೇನೆ. ಅದನ್ನೇ ಅಪ್ ಜೊತೆಗೆ ಸೇರಿಸಿದಾಗ ಅಲ್ಲಿ ಗಿವ್ ಅಪ್ ಅಂತ ಆಗುತ್ತೆ. ಗಿವ್ ಅಪ್ ಅಂದರೆ ಕೈ ಬಿಡು, ಬಿಟ್ಟು ಬಿಡು ಅನ್ನೋ ಅರ್ಥ ಬರುತ್ತೆ. ಉದಾಹರಣೆಗೆ ನೆವರ್ ಗಿವ್ ಅಪ್ ಅಂದರೆ ಎಂದಿಗೂ ಬಿಡಬೇಡ, ಕೈ ಬಿಡಬೇಡ ಅನ್ನೋ ಅರ್ಥ. ಯಾವುದನ್ನೇ ಹಿಡ್ಕೊಂಡಿರ್ತೀಯಲ್ಲ ಅದನ್ನು ಯಾವತ್ತೂ ಕೈ ಬಿಡಬೇಡ, ನೆವರ್ ಗಿವ್ ಅಪ್. ಇಲ್ಲಿ ನೋಡಿ, ಲುಕ್ ಅಂದರೆ ನೋಡು, ಲುಕ್ ಆ್ಯಟ್ ದ ಬೋರ್ಡ್, ಬೋರ್ಡ್ ಕಡೆ ನೋಡು. ಅದನ್ನೇ ಆಫ್ಟರ್ ಸೇರಿಸಿದಾಗ ಲುಕ್ ಆಫ್ಟರ್ ಅಂತ ಹೇಳಿದಾಗ ನೋಡಿಕೊಳ್ಳು ಅನ್ನೋ ಅರ್ಥ ಬರುತ್ತೆ. ಲುಕ್ ಆಫ್ಟರ್ ಯುವರ್ ಪೇರೆಂಟ್ಸ್, ನಿಮ್ಮ ಪೋಷಕರನ್ನು ನೋಡಿಕೊಳ್ಳಿ, ಈ ಥರ ಅರ್ಥ ಬರುತ್ತೆ. ಸೊ ಒಂದು ವರ್ಬ್ ಮತ್ತು ಒಂದು ಪ್ರಿಪೋಸಿಷನ್ ಅಥವಾ ಒಂದು ವರ್ಬ್ ಮತ್ತು ಒಂದು ಅಡ್ವರ್ಬನ್ನು ಸೇರಿಸಿದಾಗ ಅದನ್ನು ಫ್ರೇಸಲ್ ವರ್ಬ್ಸ್ ಅಂತ ಹೇಳ್ತಾರೆ. ಇಂಗ್ಲೀಷ್ ಸಂಭಾಷಣೆ ಮಾಡುವಾಗ ಈ ಥರ ಫ್ರೇಸಲ್ ವರ್ಬ್ಗಳ ಜ್ಞಾನ ನಿಮಗಿದ್ರೆ ಇನ್ನೂ ಸುಲಭವಾಗಿ ಎಫೆಕ್ಟಿವ್ ಆಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರುತ್ತೆ. ಸೊ ನಾನಿವತ್ತು ನಿಮಗೆ 100 ಫ್ರೇಸಲ್ ವರ್ಬ್ಗಳ ಉದಾಹರಣೆಯನ್ನು ಕೊಡ್ತಾಯಿದ್ದೀನಿ. ಅದನ್ನು ನೋಡ್ತಾ ಹೋಗಿ. ಆಸ್ಕ್ ಫಾರ್, ಮೊದಲನೇದು ಆಸ್ಕ್ ಫಾರ್ ಅಂದರೆ ಕೇಳು, ಬೇಡು. ಐ ಆಸ್ಕ್ಡ್ ಫಾರ್ ಎ ಗ್ಲಾಸ್ ಆಫ್ ವಾಟರ್, ನಾನು ಒಂದು ಗ್ಲಾಸ್ ನೀರನ್ನು ಕೇಳಿದೆ. ಶಿ ಆಸ್ಕ್ಡ್ ಫಾರ್ ಮೈ ಹೆಲ್ಪ್, ಅವಳು ನನ್ನ ಸಹಾಯವನ್ನು ಕೇಳಿದಳು. ದೇ ಆಸ್ಕ್ಡ್ ಫಾರ್ ಮೋರ್ ಟೈಮ್, ಅವರು ಹೆಚ್ಚು ಸಮಯವನ್ನು ಕೇಳಿದರು. ಆಸ್ಕ್ ಫಾರ್ ಅಂದರೆ ಕೇಳು ಅಥವಾ ಬೇಡು. ಆಸ್ಕ್ ಔಟ್ ಅಂದರೆ ಹೊರಬರಲು ಆಹ್ವಾನಿಸು. ಹಿ ಆಸ್ಕ್ಡ್ ಹರ್ ಔಟ್ ಫಾರ್ ಡಿನ್ನರ್, ಅವನು ಅವಳನ್ನು ಊಟಕ್ಕೆ ಆಹ್ವಾನಿಸಿದ. ರವಿ ಆಸ್ಕ್ಡ್ ಹಿಸ್ ಫ್ರೆಂಡ್ ಔಟ್, ರವಿ ತನ್ನ ಸ್ನೇಹಿತನನ್ನು ಹೊರಗೆ ಬರಲು ಆಹ್ವಾನಿಸಿದ. ಶಿ ವಾಸ್ ಹ್ಯಾಪಿ ವೆನ್ ಹಿ ಆಸ್ಕ್ಡ್ ಹರ್ ಔಟ್, ಅವನು ಆಹ್ವಾನಿಸಿದಾಗ ಅವಳು ಸಂತೋಷಪಟ್ಟಳು. ಇನ್ನು ಬ್ಯಾಕಪ್, ಮೂರನೇದು ಬ್ಯಾಕಪ್ ಅಂದರೆ ಬೆಂಬಲಿಸು. ಮೈ ಫ್ರೆಂಡ್ಸ್ ಬ್ಯಾಕ್ಡ್ ಮಿ ಅಪ್, ನನ್ನ ಸ್ನೇಹಿತರು ನನ್ನನ್ನು ಬೆಂಬಲಿಸಿದರು. ಐ ವಿಲ್ ಬ್ಯಾಕ್ ಯು ಅಪ್ ಇನ್ ದ ಮೀಟಿಂಗ್, ಸಭೆಯಲ್ಲಿ ನಾನು ನಿನ್ನನ್ನು ಬೆಂಬಲಿಸುತ್ತೇನೆ. ಹರ್ ಪೇರೆಂಟ್ಸ್ ಬ್ಯಾಕ್ಡ್ ಹರ್ ಅಪ್, ಅವಳ ಪೋಷಕರು ಅವಳನ್ನು ಬೆಂಬಲಿಸಿದರು. ಇನ್ನು ಬ್ಲೋ ಅಪ್ ಅಂದರೆ ಸ್ಫೋಟಗೊಳ್ಳು. ದ ಬಲೂನ್ ಬ್ಲೆವ್ ಅಪ್ ಸಡನ್ಲಿ, ಬಲೂನ್ ಹಠಾತ್ ಸ್ಫೋಟಗೊಂಡಿತು. ದ ಟೈರ್ ಬ್ಲೆವ್ ಅಪ್ ಆನ್ ದ ರೋಡ್, ರಸ್ತೆಯಲ್ಲಿ ಟೈರ್ ಸ್ಫೋಟವಾಯಿತು. ದ ಬಾಂಬ್ ಬ್ಲೆವ್ ಅಪ್ ಆ್ಯಟ್ ನೈಟ್, ರಾತ್ರಿ ಬಾಂಬ್ ಸ್ಫೋಟವಾಯಿತು. ಬ್ರೇಕ್ ಡೌನ್ ಅಂದರೆ ಕೆಟ್ಟು ಹೋಗು. ಮೈ ಬೈಕ್ ಬ್ರೋಕ್ ಡೌನ್ ಎಸ್ಟರ್ಡೇ, ನನ್ನ ಬೈಕ್ ನಿನ್ನೆ ಕೆಟ್ಟು ಹೋಯಿತು. ದ ಬಸ್ ಬ್ರೋಕ್ ಡೌನ್ ಆನ್ ದ ಹೈವೇ, ಹೆದ್ದಾರಿಯಲ್ಲಿ ಬಸ್ ಕೆಟ್ಟು ಹೋಯಿತು. ದ ಮೆಷಿನ್ ಬ್ರೋಕ್ ಡೌನ್ ಅಗೈನ್, ಯಂತ್ರ ಮತ್ತೊಮ್ಮೆ ಕೆಟ್ಟು ಹೋಯಿತು. ಹಾಗೆ ಬ್ರೇಕ್ ಇಂಟು ಅಂದರೆ ಒಳನುಗ್ಗು ಅನ್ನೋ ಅರ್ಥ ಬರುತ್ತೆ. ಥೀವ್ಸ್ ಅಂದರೆ ಕಳ್ಳರು. ಬ್ರೋಕ್ ಇಂಟು ದ ಹೌಸ್, ಕಳ್ಳರು ಮನೆಯೊಳಗೆ ನುಗ್ಗಿದ್ರು. ಸಮೋನ್ ಬ್ರೋಕ್ ಇಂಟು ದ ಶಾಪ್, ಯಾರೋ ಅಂಗಡಿ ಒಳಗೆ ನುಗ್ಗಿದ್ರು. ದ ಪೊಲೀಸ್ ಸ್ಯಾಡ್ ನೋಬಡಿ ಬ್ರೋಕ್ ಇಂಟು ದ ಆಫೀಸ್, ಕಚೇರಿಯೊಳಗೆ ಯಾರೂ ನುಗ್ಗಲಿಲ್ಲ ಅಂತ ಪೊಲೀಸರು ಹೇಳಿದರು. ಹಾಗೆ ಬ್ರೇಕ್ಔಟ್ ಅಂದರೆ ಆರಂಭವಾಗು. ಎ ಫೈರ್ ಬ್ರೋಕ್ ಔಟ್ ಇನ್ ದ ಮಾರುಕಟ್ಟೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ವಾರ್ ಬ್ರೋಕ್ ಔಟ್ ಬಿಟ್ವೀನ್ ದ ಕಂಟ್ರೀಸ್, ದೇಶಗಳ ನಡುವೆ ಯುದ್ಧ ಆರಂಭವಾಯಿತು. ಆ್ಯನ್ ಆರ್ಗ್ಯುಮೆಂಟ್ ಬ್ರೋಕ್ ಔಟ್ ಇನ್ ದ ಕ್ಲಾಸ್, ತರಗತಿಯಲ್ಲಿ ವಾದ ಆರಂಭಗೊಂಡಿತು. ಬ್ರಿಂಗ್ ಅಪ್ ಅಂದರೆ ವಿಷಯವನ್ನು ಪ್ರಸ್ತಾಪಿಸು. ಶಿ ಬ್ರೌಟ್ ಅಪ್ ಆ್ಯನ್ ಇಂಪಾರ್ಟೆಂಟ್ ಇಶ್ಯೂ, ಅವಳು ಪ್ರಮುಖ ವಿಷಯವನ್ನು ಪ್ರಸ್ತಾಪಿಸಿದಳು. ನೋಡಿ, ಇಲ್ಲಿ ಬ್ರಿಂಗಪ್ಪನ್ನು ನೀವು ಬ್ರೌಟಪ್ ಅಂತ ಯಾಕೆ ಹೇಳ್ತಿದ್ದೀರಿ ಅಂತ ತಿಳ್ಕೊಂಡ್ರೆ, ಬ್ರಿಂಗಪ್ ಅನ್ನೋದು ವರ್ತಮಾನ ಕಾಲದ ಫ್ರೇಸಲ್ ವರ್ಬ್. ಅದನ್ನೇ ಬ್ರಿಂಗನ್ನು ಪಾಸ್ಟಲ್ಲಿ ಯೂಸ್ ಮಾಡಿದಾಗ ಬ್ರೌಟ್ ಆಗುತ್ತಲ್ಲ, ಆ ಕಾರಣದಿಂದ ಇಲ್ಲಿ ಶಿ ಬ್ರೌಟ್ ಅಪ್ ಆ್ಯನ್ ಇಂಪಾರ್ಟೆಂಟ್ ಇಶ್ಯೂ, ಅವಳು ಪ್ರಮುಖ ವಿಷಯವನ್ನು ಪ್ರಸ್ತಾಪಿಸಿದಳು. ಡೋಂಟ್ ಬ್ರಿಂಗ್ ಅಪ್ ಓಲ್ಡ್ ಮಿಸ್ಟೇಕ್ಸ್, ಹಳೆಯ ತಪ್ಪುಗಳನ್ನು ಪ್ರಸ್ತಾಪಿಸಬೇಡ. ಹಿ ಬ್ರೌಟ್ ಅಪ್ ದ ಟಾಪಿಕ್ ಅಗೇನ್, ಅವನು ಮತ್ತೆ ಆ ವಿಷಯವನ್ನು ಪ್ರಸ್ತಾಪಿಸಿದ. ಹಾಗೆ 9ನೇದು ಕಾಲ್ ಆಫ್ ಅಂದರೆ ರದ್ದು ಮಾಡು. ದೇ ಕಾಲ್ಡ್ ಆಫ್ ದ ಮ್ಯಾಚ್, ಅವರು ಪಂದ್ಯವನ್ನು ರದ್ದು ಮಾಡಿದರು.
ವಿ ಕಾಲ್ಡ್ ಆಫ್ ದ ಮೀಟಿಂಗ್, ನಾವು ಸಭೆಯನ್ನು ರದ್ದು ಮಾಡಿದೆವು. ದ ಟ್ರಿಪ್ ವಾಸ್ ಕಾಲ್ಡ್ ಆಫ್, ಪ್ರವಾಸ ರದ್ದಾಯಿತು ಅಂದರೆ ಪ್ರವಾಸವನ್ನು ರದ್ದು ಮಾಡಲಾಯಿತು. ಕಾಲ್ ಬ್ಯಾಕ್ ಅಂದರೆ ಮತ್ತೆ ಕರೆ ಮಾಡು. ಐ ವಿಲ್ ಕಾಲ್ ಯು ಬ್ಯಾಕ್ ಲೇಟರ್, ನಾನು ಮತ್ತೆ ನಿನಗೆ ಕರೆ ಮಾಡುತ್ತೇನೆ. ಶಿ ಕಾಲ್ಡ್ ಮೀ ಬ್ಯಾಕ್ ಇನ್ ದ ಈವ್ನಿಂಗ್, ಅವಳು ಸಂಜೆ ನನಗೆ ಮತ್ತೆ ಕರೆ ಮಾಡಿದಳು. ಪ್ಲೀಸ್ ಕಾಲ್ ಬ್ಯಾಕ್ ಟುಮಾರೋ, ನಾಳೆ ದಯವಿಟ್ಟು ನಾಳೆ ಮತ್ತೆ ಕರೆ ಮಾಡಿ. ಕ್ಯಾರಿ ಆನ್ ಅಂದರೆ ಮುಂದುವರಿಸು. ಕ್ಯಾರಿ ಆನ್ ವಿತ್ ಯುವರ್ ವರ್ಕ್, ನಿಮ್ಮ ಕೆಲಸವನ್ನು ಮುಂದುವರಿಸಿ. ಹಿ ಕ್ಯಾರಿಡ್ ಆನ್ ಡಿಸ್ಪೈಟ್ ಡಿಫಿಕಲ್ಟೀಸ್, ಕಷ್ಟಗಳ ನಡುವೆಯೂ ಅವನು ಮುಂದುವರೆದ. ಪ್ಲೀಸ್ ಕ್ಯಾರಿ ಆನ್ ಸ್ಪೀಕಿಂಗ್, ದಯವಿಟ್ಟು ಮಾತಾಡೋದನ್ನು ಮುಂದುವರಿಸಿ. ಕ್ಯಾಚಪ್ ಅಂದರೆ ಸಮನಾಗು. ಐ ನೀಡ್ ಟು ಕ್ಯಾಚಪ್ ವಿತ್ ಮೈ ಸ್ಟಡೀಸ್, ನಾನು ನನ್ನ ಓದಿನಲ್ಲಿ ಸಮನಾಗಬೇಕು. ಶಿ ವರ್ಕ್ಡ್ ಹಾರ್ಡ್ ಟು ಕ್ಯಾಚಪ್, ಅವಳು ಸಮನಾಗಲು ಕಷ್ಟಪಟ್ಟು ಕೆಲಸ ಮಾಡಿದಳು. ವಿ ಕಾಟ್ ಅಪ್ ಆಫ್ಟರ್ ಎ ಲಾಂಗ್ ಟೈಮ್, ನಾವು ಬಹಳ ಸಮಯದ ನಂತರ ಭೇಟಿಯಾಗಿ ಮಾತನಾಡಿದೆವು. ಚೆಕ್ ಇನ್ ಅಂದರೆ ನೋಂದಾಯಿಸು. ವಿ ಚೆಕ್ಡ್ ಇನ್ ಆ್ಯಟ್ ದ ಹೋಟೆಲ್, ನಾವು ಹೋಟೆಲ್ನಲ್ಲಿ ನೋಂದಾಯಿಸ್ಕೊಂಡೆವು. ದೇ ಚೆಕ್ಡ್ ಇನ್ ಅರ್ಲಿ, ಅವರು ಬೇಗನೆ ನೋಂದಾಯಿಸ್ಕೊಂಡ್ರು. ಪ್ಲೀಸ್ ಚೆಕ್ ಇನ್ ಬಿಫೋರ್ ನೂನ್, ಮಧ್ಯಾಹ್ನಕ್ಕೂ ಮೊದಲೇ ನೋಂದಾಯಿಸಿಕೊಳ್ಳಿ. ಚೆಕ್ಔಟ್ ಅಂದರೆ ಪರಿಶೀಲಿಸು. ಚೆಕ್ಔಟ್ ದಿಸ್ ನ್ಯೂ ಬುಕ್, ಈ ಹೊಸ ಪುಸ್ತಕವನ್ನು ನೋಡಿ. ಲೆಟಸ್ ಚೆಕ್ಔಟ್ ದ ಮ್ಯೂಸಿಯಂ, ಬನ್ನಿ ವಸ್ತು ಸಂಗ್ರಹಾಲಯವನ್ನು ನೋಡೋಣ. ಹೀ ಚೆಕ್ಡ್ ಔಟ್ ದ ಡೀಟೇಲ್ಸ್, ಅವನು ವಿವರಗಳನ್ನು ಪರಿಶೀಲಿಸಿದ. ಹಾಗೆ ಕಮ್ ಅಕ್ರಾಸ್ ಅಂದರೆ ಆಕಸ್ಮಿಕವಾಗಿ ಸಿಕ್ಕು ಅನ್ನೋ ಅರ್ಥ ಬರುತ್ತೆ. ಐ ಕೇಮ್ ಅಕ್ರಾಸ್ ಆ್ಯನ್ ಓಲ್ಡ್ ಫ್ರೆಂಡ್, ನನಗೆ ಹಳೆಯ ಸ್ನೇಹಿತ ಒಬ್ಬ ಆಕಸ್ಮಿಕವಾಗಿ ಸಿಕ್ಕ. ಶಿ ಕೇಮ್ ಅಕ್ರಾಸ್ ಆ್ಯನ್ ಇಂಟ್ರೆಸ್ಟಿಂಗ್ ಆರ್ಟಿಕಲ್, ಅವಳಿಗೆ ಆಸಕ್ತಿದಾಯಕ ಲೇಖನ ಸಿಕ್ಕಿತು. ವಿ ಕೇಮ್ ಅಕ್ರಾಸ್ ಎ ಬ್ಯೂಟಿಫುಲ್ ಪ್ಲೇಸ್, ನಮಗೆ ಸುಂದರವಾದ ಸ್ಥಳ ಸಿಕ್ಕಿತು. ಕಮ್ ಬ್ಯಾಕ್ ಅಂದರೆ ಹಿಂತಿರುಗು, ನಿಮ್ಗೆ ಗೊತ್ತಿದೆ. ಕಮ್ ಬ್ಯಾಕ್ ಸೂನ್, ಬೇಗ ಹಿಂತಿರುಗು. ಹಿ ಕೇಮ್ ಬ್ಯಾಕ್ ಎಸ್ಟರ್ಡೇ, ಅವನು ನಿನ್ನೆ ಹಿಂತಿರುಗಿದ. ಶಿ ವಿಲ್ ಕಮ್ ಬ್ಯಾಕ್ ನೆಕ್ಸ್ಟ್ ವೀಕ್, ಅವಳು ಮುಂದಿನ ವಾರ ಹಿಂತಿರುಗುವಳು. ಕಮ್ ಇನ್ ಅಂದರೆ ಒಳಗೆ ಬರು. ಪ್ಲೀಸ್ ಕಮ್ ಇನ್, ದಯವಿಟ್ಟು ಒಳಗೆ ಬನ್ನಿ. ದ ಟೀಚರ್ ಕೇಮ್ ಇನ್, ಶಿಕ್ಷಕರು ಒಳಗೆ ಬಂದರು. ಮೇ ಐ ಕಮ್ ಇನ್, ನಾನು ಒಳಗೆ ಬರಬಹುದೇ. ಕಮೌಟ್ ಅಂದರೆ ಹೊರಗೆ ಬರು. ಕಮೌಟ್ ಇನ್ ಪ್ಲೇ, ಹೊರಗೆ ಬಂದು ಆಟವಾಡು. ದ ಸನ್ ಕೇಮ್ ಔಟ್, ಸೂರ್ಯ ಹೊರಗೆ ಬಂದನು. ಶಿ ಕೇಮ್ ಔಟ್ ಆಫ್ ದ ರೂಮ್, ಅವಳು ಕೊಠಡಿಯಿಂದ ಹೊರಗೆ ಬಂದಳು. ಕಟ್ ಡೌನ್ ಅಂದರೆ ಕಡಿಮೆ ಮಾಡು. ಕಟ್ ಡೌನ್ ಯುವರ್ ಎಕ್ಸ್ಪೆನ್ಸಸ್, ನಿಮ್ಮ ಖರ್ಚುಗಳನ್ನು ಕಡಿಮೆ ಮಾಡಿ. ಹೀ ಕಟ್ ಡೌನ್ ಆನ್ ಶುಗರ್, ಅವನು ಸಕ್ಕರೆಯನ್ನು ಕಡಿಮೆ ಮಾಡ್ದ. ವಿ ಶುಡ್ ಕಟ್ ಡೌನ್ ವೇಸ್ಟ್, ನಾವು ವ್ಯರ್ಥವನ್ನು ಕಡಿಮೆ ಮಾಡಬೇಕು. ಕಟ್ ಆಫ್ ಅಂದರೆ ಸಂಪರ್ಕ ಕಡಿತಗೊಳಿಸು. ದ ಫೋನ್ ಕಾಲ್ ವಾಸ್ ಕಟ್ ಆಫ್, ಫೋನ್ ಕರೆ ಕಡಿತವಾಯಿತು. ಎಲೆಕ್ಟ್ರಿಸಿಟಿ ವಾಸ್ ಕಟ್ ಆಫ್, ವಿದ್ಯುತ್ ಸಂಪರ್ಕ ಕಡಿತವಾಯಿತು. ದ ವಿಲೇಜ್ ವಾಸ್ ಕಟ್ ಆಫ್ ಬೈ ಫ್ಲಡ್ಸ್, ಪ್ರವಾಹದಿಂದ ಒಂದು ಗ್ರಾಮ ಸಂಪರ್ಕ ಕಳೆದುಕೊಂಡಿತು. ಡೂ ಓವರ್ ಅಂದರೆ ಮತ್ತೆ ಮಾಡು ಅನ್ನೋ ಅರ್ಥ ಬರುತ್ತೆ. ಪ್ಲೀಸ್ ಡೂ ದ ವರ್ಕ್ ಓವರ್, ದಯವಿಟ್ಟು ಕೆಲಸವನ್ನು ಮತ್ತೆ ಮಾಡಿ. ಐ ಹ್ಯಾಡ್ ಟು ಡೂ ಇಟ್ ಓವರ್, ನಾನು ಅದನ್ನು ಮತ್ತೆ ಮಾಡಬೇಕಾಯಿತು. ಶಿ ಡಿಡ್ ದ ಪ್ರೊಜೆಕ್ಟ್ ಓವರ್, ಅವಳು ಯೋಜನೆಯನ್ನು ಮತ್ತೆ ಮಾಡಿದಳು. ಡ್ರೆಸ್ಅಪ್ ಅಂದರೆ ಅಲಂಕರಿಸು. ಶಿ ಡ್ರೆಸ್ಡ್ ಅಪ್ ಫಾರ್ ದ ಪಾರ್ಟಿ, ಅವಳು ಪಾರ್ಟಿಗಾಗಿ ಸಿಂಗರಿಸಿಕೊಂಡಳು. ದ ಚಿಲ್ಡ್ರನ್ ಡ್ರೆಸ್ಡ್ ಅಪ್ ಆ್ಯಸ್ ಸೂಪರ್ ಹೀರೋಸ್, ಮಕ್ಕಳು ಸೂಪರ್ ಹೀರೋಗಳಂತೆ ಸಿಂಗರಿಸಿಕೊಂಡರು. ಹಿ ಡ್ರೆಸ್ಡ್ ಅಪ್ ನೈಸ್ಲಿ, ಅವನು ಚೆನ್ನಾಗಿ ಸಿಂಗರಿಸಿಕೊಂಡ. ಡ್ರಾಪ್ ಬೈ ಅಂದರೆ ಅನಿರೀಕ್ಷಿತವಾಗಿ ಭೇಟಿ ಕೊಡು. ಡ್ರಾಪ್ ಬೈ ಮೈ ಹೌಸ್ ಟುಮಾರೋ, ನಾಳೆ ನನ್ನ ಮನೆಗೆ ಭೇಟಿ ನೀಡಿ. ಶಿ ಡ್ರಾಪ್ಡ್ ಬೈ ಇನ್ ದ ಈವ್ನಿಂಗ್, ಅವಳು ಸಂಜೆ ಭೇಟಿ ನೀಡಿದಳು. ಫ್ರೆಂಡ್ಸ್ ಆಫೆನ್ ಡ್ರಾಪ್ ಬೈ, ಸ್ನೇಹಿತರು ಆಗಾಗ್ಗೆ ಭೇಟಿ ನೀಡುತ್ತಾರೆ. ಎಂಡ್ ಅಪ್ ಅಂದರೆ ಕೊನೆಯಾಗು. ವಿ ಎಂಡೆಡ್ ಅಪ್ ವಿನ್ನಿಂಗ್ ದ ಗೇಮ್, ಕೊನೆಗೆ ನಾವು ಪಂದ್ಯವನ್ನು ಗೆದ್ದೆವು. ಹಿ ಎಂಡೆಡ್ ಅಪ್ ಬಿಕಮಿಂಗ್ ಎ ಟೀಚರ್, ಕೊನೆಗೆ ಅವನು ಶಿಕ್ಷಕನಾದ. ದೇ ಎಂಡೆಡ್ ಅಪ್ ಇನ್ ಬೆಂಗಳೂರು, ಕೊನೆಗೆ ಅವರು ಬೆಂಗಳೂರಿನಲ್ಲಿ ನೆಲೆಸಿದರು. ಫಿಗರ್ ಔಟ್ ಅಂದರೆ ಅರ್ಥ ಮಾಡಿಕೊಳ್ಳು. ಐ ಫಿಗರ್ಡ್ ಔಟ್ ದ ಆನ್ಸರ್, ನಾನು ಉತ್ತರವನ್ನು ಕಂಡುಕೊಂಡೆ. ಫಿಗರ್ ಔಟ್ ಅಂದರೆ ಕಂಡುಕೋ, ಅರ್ಥ ಮಾಡ್ಕೋ ಅನ್ನೋ ಅರ್ಥ ಬರುತ್ತೆ. ಕ್ಯಾನ್ ಯು ಫಿಗರ್ ಇಟ್ ಔಟ್, ನೀನು ಇದನ್ನು ಅರ್ಥ ಮಾಡಿಕೊಳ್ಬಹುದೇ, ನೀನು ಇದನ್ನು ಅರ್ಥ ಮಾಡಿಕೊಳ್ಳಬಲ್ಲೆಯಾ. ಶಿ ಫಿಗರ್ಡ್ ಔಟ್ ದ ಪ್ರಾಬ್ಲಮ್, ಅವಳು ಸಮಸ್ಯೆಯನ್ನು ಪರಿಹರಿಸಿದಳು. ಫಿಲ್ ಇನ್ ಅಂದರೆ ಭರ್ತಿ ಮಾಡು. ಫಿಲ್ ಇನ್ ದ ಅಪ್ಲಿಕೇಶನ್ ಫಾರ್ಮ್, ಅರ್ಜಿ ನಮೂನೆಯನ್ನು ಭರ್ತಿ ಮಾಡು.
ಪ್ಲೀಸ್ ಫಿಲ್ ಇನ್ ಯುವರ್ ನೇಮ್, ದಯವಿಟ್ಟು ನಿಮ್ಮ ಹೆಸರನ್ನು ಭರ್ತಿ ಮಾಡಿ. ಹಿ ಫಿಲ್ಡ್ ಔಟ್ ದ ಬ್ಲ್ಯಾಂಕ್ಸ್, ಅವನು ಖಾಲಿ ಜಾಗಗಳನ್ನು ಭರ್ತಿ ಮಾಡ್ದ. ಫಿಲ್ ಔಟ್ ಅಂದರೆ ಸಂಪೂರ್ಣವಾಗಿ ಭರ್ತಿ ಮಾಡು. ಫಿಲ್ ಔಟ್ ದಿಸ್ ಫಾರ್ಮ್ ಕಂಪ್ಲೀಟ್ಲಿ, ಈ ಫಾರ್ಮನ್ನು ಸಂಪೂರ್ಣವಾಗಿ ಭರ್ತಿ ಮಾಡು. ಶಿ ಫಿಲ್ಡ್ ಔಟ್ ಆಲ್ ದ ಡಿಟೇಲ್ಸ್, ಅವಳು ಎಲ್ಲ ವಿವರಗಳನ್ನು ಭರ್ತಿ ಮಾಡಿದಳು. ವಿ ಫಿಲ್ಡ್ ಔಟ್ ದ ಡಾಕ್ಯುಮೆಂಟ್, ನಾವು ದಾಖಲೆಗಳನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿದೆವು. ಫೈಂಡ್ ಔಟ್ ಅಂದರೆ ತಿಳಿದುಕೊಳ್ಳೋದು. ಫೈಂಡ್ ಔಟ್ ದ ಟ್ರೂತ್, ಸತ್ಯವನ್ನು ತಿಳ್ಕೊಳ್ಳಿ. ಐ ಫೌಂಡ್ ಔಟ್ ದ ರೀಸನ್, ನಾನು ಕಾರಣವನ್ನು ತಿಳಿದುಕೊಂಡೆ. ಶಿ ಫೌಂಡ್ ಔಟ್ ಅಬೌಟ್ ದ ಇವೆಂಟ್ಸ್, ಅವಳು ಕಾರ್ಯಕ್ರಮದ ಬಗ್ಗೆ ತಿಳಿದುಕೊಂಡಳು. ಗೆಟ್ ಅಲಾಂಗ್ ಅಂದರೆ ಹೊಂದ್ಕೊಂಡು ಹೋಗು ಅನ್ನೋ ಅರ್ಥ ಬರುತ್ತೆ. ವಿ ಗೆಟ್ ಅಲಾಂಗ್ ವೆರಿ ವೆಲ್, ನಾವು ತುಂಬ ಚೆನ್ನಾಗಿ ಹೊಂದಿಕೊಂಡು ಹೋಗುತ್ತೇವೆ. ಹಿ ಗೆಟ್ಸ್ ಅಲಾಂಗ್ ವಿತ್ ಎವ್ರಿ ಒನ್, ಅವನು ಎಲ್ಲರೊಂದಿಗೆ ಹೊಂದಿಕೊಂಡು ಹೋಗುತ್ತಾನೆ. ದ ಟೂ ಬ್ರದರ್ಸ್ ಗೆಟ್ ಅಲಾಂಗ್ ವೆಲ್, ಆ ಇಬ್ಬರು ಸಹೋದರರು ಚೆನ್ನಾಗಿ ಹೊಂದಿಕೊಂಡು ಹೋಗುತ್ತಾರೆ. ಗೆಟಪ್ ಅಂದರೆ ಎದ್ದೇಳು. ಐ ಗೆಟಪ್ ಆ್ಯಟ್ 5 AM, ನಾನು ಬೆಳಿಗ್ಗೆ 5 ಗಂಟೆಗೆ ಏಳುತ್ತೇನೆ. ಪ್ಲೀಸ್ ಗೆಟಪ್ ನೌ, ದಯವಿಟ್ಟು ಈಗ ಎದ್ದೇಳಿ. ಶಿ ಗಾಟ್ ಅಪ್ ಅರ್ಲಿ ಟುಡೇ, ಅವಳು ಇಂದು ಬೇಗ ಎದ್ಲು. ಹೀಗೆ ಗಿವ್ ಅವೇ ಅಂದರೆ ದಾನ ಮಾಡು, ಗಿವ್ ಬ್ಯಾಕ್ ಅಂದರೆ ಹಿಂತಿರುಗಿಸು, ಗಿವ್ ಇನ್ ಅಂದರೆ ಒಪ್ಪಿಕೋ, ಗಿವ್ ಅಪ್ ಅಂದರೆ ಕೈ ಬಿಡು, ಗೋ ಹೆಡ್ ಅಂದರೆ ಮುಂದುವರಿಸು, ಗೋ ಅವೇ ಅಂದರೆ ದೂರ ಹೋಗು, ಗೋ ಬ್ಯಾಕ್ ಅಂದರೆ ಹಿಂತಿರುಗು, ಗೋ ಆನ್ ಅಂದರೆ ಮುಂದುವರಿಸು, ಗ್ರೋ ಅಪ್ ಅಂದರೆ ಬೆಳೆದು ದೊಡ್ಡವನಾಗು, ಹ್ಯಾಂಡ್ ಇನ್ ಅಂದರೆ ಸಲ್ಲಿಸು, ಹ್ಯಾಂಡ್ ಔಟ್ ಅಂದರೆ ಹಂಚು, ಹ್ಯಾಂಗ್ ಆನ್ ಅಂದರೆ ಕಾಯು, ಹೋಲ್ಡ್ ಆನ್ ಅಂದರೆ ತಾಳ್ಮೆಯಿಂದ ಕಾಯು, ಕೀಪ್ ಆನ್ ಅಂದರೆ ಮುಂದುವರಿಸು, ಕೀಪ್ ಅಪ್ ಅಂದರೆ ವೇಗವನ್ನು ಕಾಯ್ದುಕೋ, ಲೀವ್ ಔಟ್ ಅಂದರೆ ಬಿಟ್ಬಿಡು, ಲೆಟ್ ಡೌನ್ ಅಂದರೆ ನಿರಾಶೆಗೊಳಿಸು, ಲುಕ್ ಆಫ್ಟರ್ ಅಂದರೆ ನೋಡಿಕೊಳ್ಳು, ಲುಕ್ ಫಾರ್ ಅಂದರೆ ಹುಡುಕು, ಲುಕ್ ಇಂಟು ಅಂದರೆ ತನಿಖೆ ಮಾಡು, ಲುಕ್ಔಟ್ ಅಂದರೆ ಜಾಗರೂಕನಾಗು, ಲುಕಪ್ ಅಂದರೆ ಹುಡುಕಿ ತಿಳಿದುಕೊಳ್ಳು, ಮೇಕಪ್ ಅಂದರೆ ಸೃಷ್ಟಿಸು ಅಥವಾ ಸಮಾಧಾನಪಡಿಸು, ಪಾಸ್ ಅವೇ ಅಂದರೆ ನಿಧನವಾಗು, ಪಾಸ್ ಔಟ್ ಅಂದರೆ ಪ್ರಜ್ಞೆ ತಪ್ಪು, ಪಿಕಪ್ ಅಂದರೆ ಎತ್ತಿಕೋ, ಪಾಯಿಂಟ್ ಔಟ್ ಅಂದರೆ ಸೂಚಿಸು, ಪುಟ್ ಅವೇ ಅಂದರೆ ದೂರ ಇಡು, ಪುಟ್ ಆಫ್ ಅಂದರೆ ಮುಂದೂಡು, ಪುಟ್ ಆನ್ ಅಂದರೆ ಧರಿಸು, ಪುಟ್ ಔಟ್ ಅಂದರೆ ಆರಿಸು, ಪುಟಪ್ ಅಂದರೆ ನಿರ್ಮಿಸು, ರನ್ ಅವೇ ಅಂದರೆ ಓಡಿ ಹೋಗು, ರನ್ ಇಂಟು ಅಂದರೆ ಆಕಸ್ಮಿಕವಾಗಿ ಭೇಟಿಯಾಗು, ರನ್ ಔಟ್ ಅಂದರೆ ಮುಗಿದು ಹೋಗು, ಸೆಟಪ್ ಅಂದರೆ ಸ್ಥಾಪಿಸು, ಶೋ ಆಫ್ ಅಂದರೆ ಪ್ರದರ್ಶಿಸು, ಶಟ್ ಡೌನ್ ಅಂದರೆ ಮುಚ್ಚು, ಸಿಟ್ ಡೌನ್ ಅಂದರೆ ಕುಳಿತುಕೊಳ್ಳು, ಸ್ಟ್ಯಾಂಡ್ ಅಪ್ ಅಂದರೆ ಎದ್ನಿಲ್ಲು, ಟೇಕ್ ಆಫ್ಟರ್ ಅಂದರೆ ಹೋಲಿಕೆ ಹೊಂದಿರು, ಟೇಕ್ ಅವೇ ಅಂದರೆ ತೆಗೆದುಕೊಂಡು ಹೋಗು, ಟೇಕ್ ಬ್ಯಾಕ್ ಅಂದರೆ ಹಿಂದಕ್ಕೆ ತೆಗೆದುಕೋ, ಟೇಕ್ ಆಫ್ ಅಂದರೆ ಹೊರಡು, ಟೇಕ್ ಆನ್ ಅಂದರೆ ಹೊಣೆ ವಹಿಸು, ಟೇಕ್ ಓವರ್ ಅಂದರೆ ವಹಿಸ್ಕೋ, ಟಾಕ್ ಓವರ್ ಅಂದರೆ ಚರ್ಚಿಸು, ಟೇರ್ ಅಪ್ ಅಂದರೆ ಹರಿದಾಕು, ಥಿಂಕ್ ಓವರ್ ಅಂದರೆ ಯೋಚಿಸು, ಥ್ರೋ ಅವೇ ಅಂದರೆ ಎಸೆದುಬಿಡು, ಟ್ರೈ ಆನ್ ಅಂದರೆ ಧರಿಸಿ ನೋಡು, ಟರ್ನ್ ಡೌನ್ ಅಂದರೆ ನಿರಾಕರಿಸು, ಟರ್ನ್ ಆಫ್ ಅಂದರೆ ಆಫ್ ಮಾಡು, ಟರ್ನ್ ಆನ್ ಅಂದರೆ ಆನ್ ಮಾಡು, ಟರ್ನ್ ಅಪ್ ಅಂದರೆ ಕಾಣಿಸಿಕೋ, ವೇಕಪ್ ಅಂದರೆ ಎಚ್ಚರಗೊಳ್ಳು, ವಾಕ್ಔಟ್ ಅಂದರೆ ಹೊರಗೆ ಹೋಗು, ವಾಚ್ ಔಟ್ ಅಂದರೆ ಎಚ್ಚರಿಕೆ ವಹಿಸು, ವರ್ಕೌಟ್ ಅಂದರೆ ಪರಿಹರಿಸು, ರೈಟ್ ಡೌನ್ ಅಂದರೆ ಬರೆದುಕೋ, ಬ್ರಿಂಗ್ ಬ್ಯಾಕ್ ಅಂದರೆ ಮರಳಿ ತರು, ಕಮ್ ಬ್ಯಾಕ್ ಅಂದರೆ ಉದ್ಭವಿಸು, ಗೆಟ್ ಬ್ಯಾಕ್ ಅಂದರೆ ಹಿಂತಿರುಗು, ಹೋಲ್ಡ್ ಆನ್ ಅಂದರೆ ವಿಳಂಬವಾಗು, ಜಾಯಿನ್ ಇನ್ ಅಂದರೆ ಸೇರಿಕೋ, ಪೇ ಬ್ಯಾಕ್ ಅಂದರೆ ಮರುಪಾವತಿಸು, ಪುಟ್ ಟುಗೆದರ್ ಅಂದರೆ ಒಟ್ಟುಗೂಡಿಸು, ಸಾರ್ಟ್ ಔಟ್ ಅಂದರೆ ಪರಿಹರಿಸು, ಸ್ಪೀಕಪ್ ಅಂದರೆ ಜೋರಾಗಿ ಮಾತಾಡು, ಟರ್ನ್ ಅರೌಂಡ್ ಅಂದರೆ ತಿರುಗು. ಈ ಎಲ್ಲ ಫ್ರೇಸಲ್ ವರ್ಬ್ಗಳನ್ನು ಹೆಚ್ಚು ಹೆಚ್ಚು ಉದಾಹರಣೆ ಸಮೇತ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ಇಂಗ್ಲೀಷ್ ಮಾತಾಡೋದು ತುಂಬ ಸುಲಭ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನು ಹೆಚ್ಚು ಪ್ರಾಕ್ಟೀಸನ್ನು ಮಾಡಿ. ಧನ್ಯವಾದಗಳು.